Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 22ನೇ ಪ್ರಶ್ನೆಯನ್ನ ಗಮನಿಸಿ. ಬಹುಭುಜವನ್ನ ವ್ಯಾಖ್ಯಾನಿಸಿ. ಓಕೆ, ಸೊ ಇಲ್ಲಿ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನ ಬಹುಭುಜ ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸೊ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನ ಕಾಣ್ತೇವೆ ನಾವು. ಓಕೆ, ಸೊ ಇಲ್ಲಿ ನಿಯಮಿತ ಬಹುಭುಜಾಕೃತಿ ಹಾಗೂ ಅನಿಯಮಿತ ಬಹುಭುಜಾಕೃತಿ. ಸೊ ಇಲ್ಲಿ ನಿಯಮಿತ ಬಹುಭುಜಾಕೃತಿಯಲ್ಲಿ ಎಲ್ಲಾ ಬಾಹುಗಳ ಉದ್ದ ಮತ್ತು ಎಲ್ಲಾ ಕೋನಗಳ ಅಳತೆಗಳು ಸಮನಾಗಿರುತ್ತೆ. ಓಕೆ, ಉದಾಹರಣೆಗೆ ಸಮಬಾಹು ತ್ರಿಕೋನಗಳು, ಚೌಕ, ಪಂಚಭುಜಾಕೃತಿ. ಅದೇ ಅನಿಯಮಿತ ಬಹುಭುಜಾಕೃತಿಯಲ್ಲಿ ಯಾವ ಒಂದು ಬಾಹುಗಳು ಕೂಡ ಸಮನಾಗಿರೋದಿಲ್ಲ, ಹಾಗೆ ಕೋನಗಳ ಅಳತೆಗಳು ಕೂಡ ಸಮನಾಗಿರೋದಿಲ್ಲ. ಲಂಬಕೋನ, ತ್ರಿಕೋನ, ಆಯತ. ನೋಡಿ, ಆಯತದಲ್ಲಿ ಎಲ್ಲಾ ಬಾಹುಗಳ ಸಮನಾಗಿರೋದಿಲ್ಲ, ಎದುರಿಗಿರೋ ಬಾಹುಗಳಷ್ಟೇ ಸಮನಾಗಿರುತ್ತೆ ಅಲ್ವಾ. ಸೊ ಅದೇ ರೀತಿ ಲಂಬಕೋನ ತ್ರಿಕೋನ ಅಥವಾ ಅಸಮಬಾಹು ತ್ರಿಕೋನ, ಸೊ ಇವುಗಳೆಲ್ಲ ಅನಿಯಮಿತ ಬಹುಭುಜಾಕೃತಿಗೆ ಉದಾಹರಣೆಗಳು ಅಲ್ವಾ. ಸೊ ಇಲ್ಲಿ ಕೇವಲ ನಿಮ್ಗೆ ವ್ಯಾಖ್ಯಾನವನ್ನ ಕೇಳಿದರೆ, ಸೊ ಹಾಗಾಗಿ ಕೇವಲ ವ್ಯಾಖ್ಯಾನವನ್ನು ಮಾತ್ರ ನೀವು ಬರೀರಿ. ಓಕೆ, ಥ್ಯಾಂಕ್ ಯು.